ಆಟದಲ್ಲಿ ಆರಂಭವಾದ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ. ನ್ಯಾಷನಲ್ ಲೆವೆಲ್ ರನ್ನಿಂಗ್ ರೇಸ್ ಸ್ಪರ್ಧೆ ಈಗ ಕೊಲೆ ಆಗಿರೋದು. ಬೆಳಗಾವಿಯ ಸವದತ್ತಿ ತಾಲೂಕು ಸುತಗಟ್ಟಿ ಗ್ರಾಮದಲ್ಲಿ ಸ್ಪರ್ಧೆಯ ಕೊಲೆ ಆಗಿದೆ. ನ್ಯಾಷನಲ್ ಲೆವೆಲ್ ರನ್ನಿಂಗ್ ರೇಸ್ ಸ್ಪರ್ಧೆಯ ಕೊಲೆ ಆಗಿರೋದು. ಆಟ ಆಡ್ತಾ ಇದ್ದಂತ ಸಂದರ್ಭದಲ್ಲಿ ಜಗಳ ಶುರು ಆಗಿದೆ. ಆ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ. ಬೆಳಗಾವಿಯ ಸವದತ್ತಿ ತಾಲೂಕು ಸುತಗಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಹತ್ಯೆ ಇದು. ಚಾಕು ಇರಿದು ವೆಂಕಟೇಶ್ ದಳವಾಯಿಯ ಕೊಲೆ ಮಾಡಿರೋದು. ವೆಂಕಟೇಶ್ ಹಾಗೂ ರಾಘು ಎಂಬ ಸಹೋದರರಿಂದ ಕೃತ್ಯ ಎಸಗಲಾಗಿದೆ ಅನ್ನುವ ಮಾಹಿತಿ ಗೊತ್ತಾಗ್ತಾ ಇದೆ. ಗ್ರಾಮೀಣ ಆಟವಾದ ತಿಳಿ ಆಡುತ್ತಿದ್ದ ವೇಳೆ ಈ ವಾಗ್ವಾದ ಶುರುವಾಗಿದೆ. ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ. ಹೊಟ್ಟೆಗೆ ಚಾಕು ಇರಿದು ಕೊಂದಿದ್ದಾರೆ ಈ ಸಹೋದರರು. ಸದ್ಯ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇಬ್ಬರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ನೋಡಿ, ಕೊಲೆ ಆಗಿರೋದು ನ್ಯಾಷನಲ್ ಲೆವೆಲ್ನಲ್ಲಿ ರನ್ನಿಂಗ್ ರೇಸ್ನಲ್ಲಿ ಸ್ಪರ್ಧೆ ಆಗಿದ್ದಂಥ ವೆಂಕಟೇಶ್ ದಳವಾಯಿ 18 ವರ್ಷದ ಯುವಕ ಕೊಲೆ ಆಗಿರೋದು. ಹೊಟ್ಟೆಗೆ ಚಾಕು ಇರಿದು ಸಹೋದರರು ಕೊಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿಯ ಸವದತ್ತಿ ತಾಲೂಕಿನ ಸುತಗಟ್ಟಿ ಗ್ರಾಮದಲ್ಲಾಗಿರುವಂಥ ಭೀಕರ ಹತ್ಯೆ ಇದು. ರಾಘು ಎಂಬ ಸಹೋದರರಿಂದ ಆಗಿರುವಂಥ ಹತ್ಯೆ ಇದು. ಪಾಪ ರನ್ನಿಂಗ್ ರೇಸ್ ಸ್ಪರ್ಧಿ ಕೊಲೆ ಆಗಿರೋದು. ನೋಡಿ, ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹತ್ಯೆ ಆಗಿರೋದು ವೆಂಕಟೇಶ್ ದಳವಾಯಿ 18 ವರ್ಷದ ಯುವಕ. ಹತ್ಯೆ ಮಾಡಿರೋದು ವೆಂಕಟೇಶ್ ಮತ್ತು ಆತನ ಸಹೋದರ ರಾಘು ಎನ್ನಲಾಗ್ತಾ ಇದೆ. ಅವರಿಬ್ಬರನ್ನೂ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ನೋಡಿ, ಒಂದು ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಆಗ್ಬಿಟ್ಟಿದೆ. ಆಟ ಆಡ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಏನೋ ಮಾತಿಗೆ ಮಾತು ಬೆಳೆದಿದೆ, ಕೊಲೆನೇ ಆಗ್ಬಿಟ್ಟಿದೆ. ಆಟ ಆಡಕ್ಕೆ ಹೋಗಿದ್ರೆ ಆಟ ಆಡ್ಕೊಂತ ಬಂದಾರ ಅಂದ್ರೆ ಹಂಗೆ ಇಲ್ಲಿ ಜಂಬೆ ತೊಗೊಂಡು ನನ್ನ ಮಗನ ಗೂಟಿ ಕಾಸ ಹೋಗಿಬಿಟ್ಟಾನ್ರಿ ಅವ. ಇಬ್ಬರು ಅಣ್ಣ ತಮ್ಮಾರ್ರಿ. ಹ್ಞೂ ರೀ. ಒಬ್ಬನ ಹೆಸರು ಬಸವರಾಜ್ ರೀ, ಒಬ್ಬನ ಹೆಸರು ಇದ್ರಿ ಏನೋ ಅವನ ಸಣ್ಣ ಹುಡುಗನ ಹೆಸರು ಗೊತ್ತಿಲ್ಲ ರೀ. ಇನ್ನೇ ರೀ ನಮ್ಮ ಹುಡುಗಂದು 18 ರೀ. ಶಾಲೆ ಹೋಗಿದ್ರಿ. 12 ಮುಗಿಸಿದ್ರಿ. 12 ಮುಗಿಸಿ ಮತ್ತೆ ನಿನ್ನೆ ಸಾಲಿಗೆ ಹೆಸರು ಹಚ್ತಾನೆ. ಅಪ್ಪ 20,000 ರೂಪಾಯಿ ಕೊಡ್ಬಾಯಿ ನಮ್ಗೆ ಅಡ್ಮಿಷನ್ ಮಾಡ್ತೇನಂದ್ರಿ. ಓರಿ ನಿನ್ನೆ 6:30 7 ಗಂಟೆ ಸುಮಾರು ರೀ. 7 ಗಂಟೆ ಸುಮಾರು ಆಯ್ತು ನೋಡ್ರಿ. ಹ್ಞೂ ರೀ. ದವಾಖಾನಿಗೆ ಹಂಗಾರೆ ನಾನು ಕೂಟ್ನ್ಯಾಗ ಕೂತೀನಿ ರೀ. ಅಲ್ಲಿ ಏನು ನಿಮ್ಮ ಹುಡುಗರು ಜಗಳ ಮಾಡಾಕತ್ತ ಓ ಬಾ ಬಾ ಅನ್ನಕತ್ರ. ಹಂಗೆ ಬಂದಾನಂದ್ರೆ ಅಯ್ಯೋ ನನ್ನ ಮಗನ ನಾನು ಇಲ್ಲಿ ಇಟ್ಕೊಂಡ್ರಿ. ಇಟ್ಕೊಂಡು ಬಲ ಬಲ ರಕ್ತ ಜಿಗಿ ಹಾಕೈತ್ರಿ. ಈಗ ದವಾಖಾನೆ ಹೋಗೋಣ ಯಪ್ಪ. ಅಲ್ಲಿ ಹುಡುಗನ ಮುಗ್ದರ್ತಿ ಓದ್ಬಿಡ್ರಿ ಹೇಳ್ತೀವಿ ಎಲ್ರು ಯಪ್ಪ. ನನಗೆ ಏನೋ ತಿಳಿ ಆಟ ನೋಡ್ರಿ. ಅದು ಓರ್ ಏನೋ ಹಂಗೆ ಜಿಗಿ ಹೆಂಗೆ ಜಿಗಿ ಅಲ್ಲಿ ಜಿಗಿ ಇಲ್ಲಿ ಜಿಗಿ ಇದು ಆಟ ರೀ. ಅಪ್ಪಿ ಆಡಿದಂಗೆ ಆಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ಶ್ರೀಧರ್, ನಿಜಕ್ಕೂ ಕೂಡ ಓರ್ವ ಕ್ರೀಡಾ ಸ್ಪರ್ಧೆಯ ಕೊಲೆ ಆಗಿರೋದು ಪ್ರತಿಯೊಬ್ಬರಿಗೂ ಸಂಕಟ ತರುತ್ತೆ. ಅವರ ತಂದೆ ಅಂತೂ ಕಣ್ಣೀರಿಡ್ತಿದ್ದಾರೆ. ಈ ಪ್ರಕರಣದ ಸಂಪೂರ್ಣ ಡೀಟೇಲ್ಸ್ ಕೊಡೋದಾದ್ರೆ. ಆಟದಲ್ಲಿ ಆರಂಭವಾದಂತಹ ಸಣ್ಣ ಜಗಳ ಕೊಲೆಯಲ್ಲಿ ಅಂತಾಗಿದೆ ಅಂತ ಹೇಳ್ಬೋದು. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಏನು ವೆಂಕಟೇಶ್ ದಳವಾಯಿ ಎನ್ನುವನ 18 ವರ್ಷ ಈತನನ್ನ ಕೊಲೆ ಮಾಡಲಾಗಿದೆ. ಪ್ರಮುಖವಾಗಿ ಇದೇ ಗ್ರಾಮದ ವೆಂಕಟೇಶ್ ಹಾಗೂ ಮತ್ತು ರಾಘು ಮತ್ತೆ ಇಬ್ಬರು ಸಹೋದರರಿಂದ ಕೃತ್ಯ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಗ್ರಾಮೀಣ ಪರಿಸ್ಥಿತಿ ಆಟ ಅಂತ ಒಂದು ಆಟವನ್ನು ಆಡ್ತಾರೆ. ಆಟ ಆಡುವಂತ ಸಂದರ್ಭದಲ್ಲಿ ಅಂದ್ರೆ ಕಾಯಿನ್ ಅನ್ನ ಒಗೆದು ಆಡುವಂತ ಆಟದ ಸಂದರ್ಭದಲ್ಲಿ ಈ ಒಂದು ಸಹೋದರರು ಮತ್ತೆ ಏನು ಈ ವೆಂಕಟೇಶ್ ಮತ್ತೆ ಒಂದು ವಾಗ್ವಾದ ಆರಂಭ ಆಗುತ್ತೆ. ಆ ವಾಗ್ವಾದ ಏನಿದೆ ಬಳಿಕ ಏನು ತಮ್ಮ ಕೈಯಲ್ಲಿ ಬಂದ ಚಾಕುವಿನಿಂದ ಇರಿದು ಆ ಒಂದು ವೆಂಕಟೇಶನ ಕೊಲೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಆತನನ್ನ ಈಗಾಗಲೇ ಒಂದು ವೆಂಕಟೇಶ್ ಮೃತದೇಹವನ್ನ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ರು. ಜೊತೆಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಬಳಿಕ ಪೋಷಕರು ಕೂಡ ಅದನ್ನ ಹಸ್ತಾಂತರ ಮಾಡಿದ್ದಾರೆ. ಇಲ್ಲಿ ಒಂದು ಅಂಶ ಏನಂದ್ರೆ ವೆಂಕಟೇಶ್ ರನ್ನಿಂಗ್ ಸ್ಪರ್ಧೆಯಲ್ಲಿ ಒಂದು ನ್ಯಾಷನಲ್ ಲೆವೆಲ್ ವರೆಗೂ ಹೋಗಿ ಬಂದಂತ ಒಂದು ಕ್ರೀಡಾಪಟು ಅಂತ ಹೇಳ್ಬೋದು. ಅದಕ್ಕೆ ಅದರಲ್ಲೂ ಕೂಡ 100 ಮೀಟರ್ ರನ್ನಿಂಗ್ ಕೂಡ ಹಲವು ಪ್ರಶಸ್ತಿಯನ್ನು ಕೂಡ ವೆಂಕಟೇಶ್ ಪಡೆದುಕೊಂಡಿದ್ದಾನೆ. ಕ್ರೀಡೆಯಲ್ಲಿ ಸಾಧನೆ ಮಾಡಿದಂತ ವೆಂಕಟೇಶ್ ಏನಿದ್ದಾನೆ
ಒಂದು ಕ್ಷುಲ್ಲಕ ಕಾರಣಕ್ಕಾದಂತ ಗಲಾಟೆಯಲ್ಲಿ ಒಂದು ಪ್ರಾಣ ತೆಪ್ಪಿರ್ತಕ್ಕಂಥದ್ದು. ಸದ್ಯ ಈಗ ಇಬ್ಬರು ಆರೋಪಿಗಳನ್ನ ಈಗ ಏನು ಪೊಲೀಸರಿಗೆ ವಶಕ್ಕೆ ಪಡೆದುಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ.